ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ರಾತ್ರಿ 2:45 ವೇಳೆಗೆ ಮಧ್ಯರಾತ್ರಿ 2 ಗಂಟೆಗೆ ಕೃಷ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು. ಕೂಡಲೇ ವೈದ್ಯರಿಗೆ ಮಾಹಿತಿಯನ್ನು ನೀಡ್ತಾರೆ ಕುಟುಂಬಸ್ಥರು, ಅವರ ಫ್ಯಾಮಿಲಿ ಡಾಕ್ಟರ್ ಯಾರಿರ್ತಾರೆ ಅವರಿಗೆ. ಮಧ್ಯರಾತ್ರಿ 3:30ಕ್ಕೆ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ನಮ್ಮ ರಾಜ್ಯ ಕಂಡ, ನಿಮ್ಮ ಜಿಲ್ಲೆ ಕಂಡ ಅತ್ಯಂತ ಮೌಲ್ಯಯುತ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ ಸರ್. ಈ ಸಂದರ್ಭದಲ್ಲಿ ತಾವೇನು ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ಇದೊಂದು ದೊಡ್ಡ ಆಘಾತನೇ ನಮ್ಮೆಲ್ರಿಗೂ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಜಿಲ್ಲೆಗೆ. ನಮಗೆ ಒಂದು ಹೆಮ್ಮೆ, ನಮ್ಮ ಜಿಲ್ಲೆನಲ್ಲಿ ಹುಟ್ಟಿ ನಾವು ಅವ್ರ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ರಾಜಕಾರಣ ಮಾಡುವಂತ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿತ್ತಲ್ಲ ಅನ್ನೋದು ನಮ್ಮೆಲ್ರಿಗೂ ಒಂದು ದೊಡ್ಡ ಇದು. ಅಲ್ಟಿಮೇಟ್ಲಿ ಏಜ್ ಬಟ್ ಆರೋಗ್ಯ ಎರಡನ್ನೂ ನಾವು ಇಷ್ಟಾಗ ಆಗುತ್ತೆ. ಬಟ್ ಇದೊಂದು ದೊಡ್ಡ ಕುಂಬಲಾರ್ದ ನಷ್ಟನೇ ನಮ್ಮೆಲ್ರಿಗೂ. ಅವ್ರನ್ನ ಡಿಸಿಪ್ಲಿನ್ ಇರ್ಬೋದು, ಅವ್ರ ರಾಜಕೀಯದ ವಿಷನ್ ಇರ್ಬೋದು, ಬೆಂಗಳೂರಿನ ಅಭಿವೃದ್ಧಿಗೆ ಮತ್ತು ಇಡೀ ನಾಡಿನ ಎಲ್ಲ ಪಾರ್ಲಿಮೆಂಟಲ್ಲಿ 2 ಸದನ, ಅಸೆಂಬ್ಲಿಯಲ್ಲಿ 2 ಸದನ, ಅನೇಕ ಹುದ್ದೆಗಳನ್ನ ಅಲಂಕರಿಸುವಂತ ಏಕೈಕ ನಾಯಕರು. ಅವರ ಆತ್ಮ ಶಾಂತಿ ಇಲ್ಲ. ಆದರೆ ಎಲ್ಲ ನೀವು ಅವರ ಕಣ್ಮುಂದೆನೆ ಬೆಳೆದು ಬಂದಂತಹ ರಾಜಕಾರಣಿಗಳು ಸರ್. ನಿಮಗೆಲ್ಲ ಹೇಗೆ ಅವರು ಮಾರ್ಗದರ್ಶಕರಾಗಿದ್ರು ಅಂತ? ಅವ್ರು ಮಾತನಾಡದೆ ಕಡಿಮೆ ಅಲ್ಲ. ಅವ್ರು ಒಂದೇ ಪದ ಹೇಳಿದ್ರೆ ಅದಕ್ಕೆ ಬಹಳ ಅರ್ಥ ಇದೆ. ಬಹಳ ಅದ್ರ ಬಗ್ಗೆ ನಿಜಾಗ ಗೊತ್ತಿಲ್ಲ, ಈಗ ನೆನ್ಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ತರದ ಅವರ ನಮ್ಮ ಮಾರ್ಗದರ್ಶನವನ್ನ. ಮತ್ತೊಬ್ರು ನಾವ್ ಯಾರು ನೋಡ್ಲಿಕ್ಕೆ ಆಗಲ್ಲ. ಅವ್ರು ಒಂದು ದೊಡ್ಡ ಇದು ಸರ್. ಇವಾಗ ಹೇಗೆ ಸರ್ ಮುಂದೆ ಎಲ್ಲ ಏನು ತೀರ್ಮಾನಗಳು ಹೇಗೆ ಅಂತ ಸರ್? ನಾಳೆ ಮಾಡ್ತೀವಿ ಮಂಡ್ಯದಲ್ಲಿ. ಇಲ್ಲಿ ಸೋಮನಹಳ್ಳಿನಲ್ಲೇ ಮಾಡ್ತೀರಾ ಸರ್? ನಾನು ಉಪಮುಖ್ಯಮಂತ್ರಿಗಳು ಈಗ ಬೆಳಗಾಂನಿಂದ ಹೊರಟಿದ್ದೀವಿ. ಓಕೆ. ನಾಳೆ ಅವ್ರ ಮನೆ ಹತ್ರ ಮೋಸ್ಟ್ಲಿ ಕಾಪಿ ಡೇ ಹೊರದು ಇದ್ವಿ. ನಮ್ದು ಅವ್ರ ಮನೆಯವ್ರ ಜೊತೆ ಮಾತಾಡಿ DCM ಅವ್ರು ತೀರ್ಮಾನ ಮಾಡ್ತಾರೆ. ಜಿಲ್ಲಾ ಆಡಳಿತ ಎಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಅಂದ್ರೆ ಸೋಮನಹಳ್ಳಿನಲ್ಲೇ ಮಾಡ್ತೀರಾ ಸರ್ ಅಂತಿಮ ಸಂಸ್ಕಾರ? ಹೌದು ಹೌದು. ಈಗ ಅಧಿವೇಶನ ಹೇಗೆ ಸರ್? BSc ಮೀಟಿಂಗ್ ಕರೆದಿದ್ದಾರೆ CM. 10 ಗಂಟೆಗೆ ತೀರ್ಮಾನ ಮಾಡ್ತಾರೆ. ಓಕೆ ಓಕೆ, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಚಲುವರಾಯಸ್ವಾಮಿ ಅವರು ಕೂಡ ಮಂಡ್ಯ ಜಿಲ್ಲೆಯಿಂದನೇ ಆಯ್ಕೆಯಾಗಿ ಬಂದಂಥವ್ರು, ಒಂದೇ ಜಿಲ್ಲೆಯ ನಾಯಕರು.